ಅತಿ ಸಾಮರ್ಥ್ಯ ಇದೆ. ಪುರಂದರ ವಿಠ್ಠಲ ಯಾರು ಗೊತ್ತದೇನು? ಸಂತ ಸಕ್ಕುಬಾಯಿ. ಸಂತ ಸಕ್ಕುಬಾಯಿ ವಿಠ್ಠಲನ ಧ್ಯಾನ ಮಾಡ್ತಿದ್ದಳು, ವಿಠ್ಠಲನ ನಾಮ ನುಡಿತಿಳು. ಖರೆ ಆಕೆಗೆ ಯಾಳದಾಗ ವಿಠ್ಠಲ ಪ್ರತ್ಯಕ್ಷ ಆದಂತ ಕೇಳಿದರೆ ಸಂತ ಸಕ್ಕುಬಾಯಿ ಮನ್ಯಾಗ ಅತ್ತಿ ನಾದನಿ ನೆಗಣಿ ಕಾಟ ಭಾಳಿತ್ತು. ಎಷ್ಟೋ ಕಾಟ ಕೊಟ್ಟರೆ ಬಿ ಸಹಿತ ಆ ಪಾಂಡುರಂಗನ ಧ್ಯಾನ, ಆ ಪಾಂಡುರಂಗನ ಪೂಜೆ, ಅವನ ನಾಮ ಯಾವತ್ತೂ ನಾ ತಾಯಿ ಮರಿತಿದ್ದಿಲ್ಲ. ಒಂದು ದಿವಸ ಅತ್ತಿ ನೆಗಣಿ ನಾದನಿ ಕೂಡಿಕೊಂಡು ಹೊಡೆದರು, ಬಡಿದ್ರು, ಅಕ್ಕಿಗಿಟ್ಟು ಹಿಂಸೆ ಕೊಡ್ತಿದ್ರು. ಆದರೂ ನನ್ನ ಮನೆಯಾಗಿಂತ ತ್ರಾಸದತ್ತ ಆಜು ಬಾಜುದವ್ರ ಮುಂದೆ ಒಂದಿನ ಆ ತಾಯಿ ಬಾಯಿ ಬಿಟ್ಟು ಹೇಳುತ್ತಿದ್ದಿಲ್ಲ. ಈಗ ಜರ ಕುಸ್ಕಂದ್ರೆ ಸಾಕು, ಬಯಲು ಕಡೆ ಹೋದಲ್ಲೇ ಹೇಳಿ ಬರ್ತಾರೆ. ಇಲ್ಲ, ಆಗಿನವ್ರಿಗೆ ಈಗಿನವ್ರಿಗೆ ವ್ಯತ್ಯಾಸದ ಮಜೆ ಅದ. ಆ ತಾಯಿಗೆ ಎಷ್ಟೋ ಹಿಂಸೆ ಕೊಟ್ರೆ ಯಾರ ಮುಂದೂ ನನ್ನ ಮನ್ಯಾಗ ನನ್ನ ಅತ್ತಿ ಹಿಂಗೆ ಹೊಡಿತಾಳ, ನನ್ನ ನಾದನೆ ಕಾಡ್ತಾಳಂತ ಒಬ್ಬರಿದ್ರು ಕೂಡ ಆಕಿ ಬಾಯಿ ಬಿಸ್ತಿದ್ದಿಲ್ಲ. ನೆರ್ಮನಿ ಮುದುಕಿ ಒಂದು ದಿನ ನೋಡಿ ಅಂತು, ಏಯ್ ಸಕು ಯವ್ವಾ, ಬಂದು ಈ ಮನೆಗೆ ಬಂದು ಎಷ್ಟು ದಿವಸ ಆಯ್ತು ತಾಯಿ, ನಿನ್ನ ಮನ್ಯಾಗ ಅತ್ತಿ ನಾದನಿ ಹಿಂಸೆ ತಡಿಲಾರದಷ್ಟು ತ್ರಾಸದ ನಿನಗೆ. ಮತ್ತು ನಿನ್ನ ತಾಯಿ ತಂದಿ ನಿನ್ನ ಅಣ್ಣ ತಮ್ಮರ ಅದಾರೇನಿಲ್ಲ, ಒಂದಿನೂ ಬಂದು ಕರ್ಕೊಂಡು ಹೋಗಿಲ್ಲ, ಒಂದಿನೂ ಬಂದು ನಿಂದು ಯೋಗಕ್ಷೇಮ ಕೇಳಿಲ್ಲಲ್ಲವ್ವ, ಮತ್ತು ಯಾರು ಅದಾರೇನಿಲ್ಲ ಅಂತ ಕೇಳಿದ್ರು. ಅವಾಗ ಸಕ್ಕುಬಾಯಿ ಹೇಳ್ತಾಳೆ, ಅಪ್ಪ ಅದಾರ ತಾಯಿ ತಂದೆ ಅದಾರ. ಎಲ್ಲಿ ಅದಾರ? ಪಂಡ್ರಾಪುರದಾಗ ಅದಾರ. ನೋಡ್ರಿ, ಹಡದವ್ರ ಹೆಸರು ಹೇಳಕ್ಕೆ ತಯಾರಿಲ್ಲಕಿ. ಅದಾರ, ಎಲ್ಲಿ ಅದಾರ? ಪಂಡ್ರಾಪುರದಾಗ ಅದಾರ. ನಿಮ್ಮ ತಾಯಿ ತಂದೆ ಹೆಸರೇನು? ನಮ್ಮ ತಾಯಿ ತಂದೆ ಹೆಸರು ಪಾಂಡುರಂಗ ರುಕ್ಮಿಣಿ. ವಿಠ್ಠಲ ರುಕ್ಮಿಣಿ, ತಾಯಿ ರುಕ್ಮಿಣಿ, ತಂದೆ ವಿಠ್ಠಲ. ಖರೆ ನಾವು ಹಂಗೆ ಹೇಳಂಗಿವೇನೋ ಯವ, ದೇವ್ರ ಹೆಸರು ಹೇಳ್ತೇವ ನಾವು. ನನಗೆ ಹಡ್ದವ್ರು ಅಲ್ಲಿ ಪಂಡ್ರಾಪುರದಾಗ ಅದಾರ ಅಂತ ಹೇಳ್ದಳಕಿ. ಮತ್ತು ಹಾಗೆ ಇದ್ರೆ ಒಂದಿನೂ ನೀನು ನೋಡ್ಲಕ್ಕೆ ಬಂದಿಲ್ಲಲ್ಲ ಅಂತ ನೆರಮನೆಯವ್ರು ಕೇಳಿದ್ರು. ನನಗೆ ನಮ್ಮವ್ವ ನಮ್ಮ ಅಪ್ಪ ನಾವು ಒಬ್ಬಾಕಿನ ಮಗಳಿಲ್ಲ. ನಮ್ಮವ್ವ ನಮ್ಮ ಅಪ್ಪಗೆ ನಾವು ಒಬ್ಬಾಕಿನ ಮಗಳಿಲ್ಲ. ಭಾಳ ಮಂದಿ ಮಕ್ಕಳು ಅದಾರ, ಅದಕ್ಕಾಗಿ ಸ್ವಲ್ಪ ಅವ್ರಿಗೆ ಸೌಡಿ ಆಗಿಲ್ಲ, ಅದಕ್ಕಾಗಿ ನನ್ನ ಕಡೆ ಬಂದಿಲ್ಲ. ಎಂಥ ದೊಡ್ಡ ಗುಣ ನೋಡ್ರಿ ಆ ತಾಯಿದು. ಹಿಂಗೆ ಎಷ್ಟೋ ದಿವಸ ಹೋಯ್ತು. ಒಂದು ದಿವಸ ಮುಂಜಾನೆ ಎದ್ದು ಪಾಂಡುರಂಗನ ಪೂಜೆಗೆ ನೀರು ತರಬೇಕಂತೇಳಿ ಊರ ಹೊರಗಿರುವಂಥ ಕೆರೆಗೆ ಕೊಡ ತಗೊಂಡು ನೀರು ತರ್ಲಾಕ್ಕೆ ಹೋಗ್ಯಾಳ. ಆ ಪಂಡ್ರಾಪುರಕ್ಕೆ ದಿಂಡಿ ಯಾತ್ರದ ಮಂದಿ ಹೊಂಟದ. ಅವ್ರ ನೋಡಿ ಕೇಳ್ತಾಳಿಕಿ ಸಕ್ಕುಬಾಯಪ್ಪ, ಯಾರು ತಂದೆ, ನೀವು ಎಲ್ಲಿಗೆ ಹೊಂಟಿರಿ? ಹಿಂಗೆ ಯವ್ವ, ನಾವು ಪಾಂಡುರಂಗನ ಪರಮ ಭಕ್ತರು, ನಾವು ಪಾಂಡುರಂಗನ ದರ್ಶನಕ್ಕೆ ಹೊಂಟಿವಿ ಅಂದಾಗ ಅವಾಗ ಅದೇ ನದಿ ದಂಡಿಗೆ, ಅದೇ ನೀರಿನ ದಂಡಿಗೆ ನಿಂತು ವಿಚಾರ ಮಾಡ್ತಾಳ. ಹೇ ಭಗವಂತ ವಿಠ್ಠಲ, ಯಪ್ಪ ನಿನ್ನ ದರ್ಶನಕ್ಕೆ ಬರಬೇಕಂತ 12 ವರ್ಷ ಆಯ್ತು ಕನಸು ಕಟ್ಕೊಂಡು ಕೂತೀನಿ ತಂದೆ, ಒಂದು ದಿವಸರೇ ನನಗೆ ನಿನ್ನ ಮುಖ ತೋರಿಸಪ್ಪ ಅಂಥೇಳಿ ಆ ತಾಯಿ ಒಂದೇ ಸವನ ಕಣ್ಣಾಗ ನೀರು ತಂದು ಆ ನೀರಿನ ದಂಡಿಗೆ ನಿಂತು ಅಳ್ತಾಳ. ಅವಾಗ ಆ ಪಾಂಡುರಂಗಗೆ ಅರುವುಂಟಾಯಿತು. ಆ ಪಾಂಡುರಂಗ ತಾನ ನನ್ನ ಮಗಳು ನನ್ನ ಸಲುವಾಗಿ ಇಟ್ಟು ಕಣ್ಣೀರು ಹಾಕ್ತೈತಿ ಅಂದ್ರೆ ನಾನೇ ಹೋಗಬೇಕಂತ ತಿಳ್ಕೊಂಡು ಸಾಕ್ಷಾತ್ ಪಾಂಡುರಂಗ ಆ ಸಕ್ಕುಬಾಯಿ ಬಳಿ ಬರಬೇಕಾದ್ರೆ ಹೆಂಗೆ ಬಂದತ್ತ ಕೇಳಿದ್ರೆ, ಆ ಸಕ್ಕುಬಾಯಿ ಅತ್ತಿದ್ದಳಲ್ಲ ಮನ್ಯಾಗ ದುರ್ಗವ್ವ, ಅಕ್ಕಿನ ರೂಪದೊಳಗೆ ಬಂದು ಕೇಳ್ತಾಳಿಕಿ, ನನ್ನ ಅತ್ತಿನೇ ಬಂದಾಳ ನಂಗೆ ಐತಿಕಿಗೆ. ಅತ್ತಿಯವ್ರ ಇಲ್ಲಿಗ್ಯಾಕೆ ಬಂದಿರಿ, ನಾನು ನೀರು ತರ್ತೀನಿ ನಡೀರಿ ಅಂದಳು. ಅವಾಗ ಆ ಪಾಂಡುರಂಗನೇ ಈಕಿನ ಅತ್ತಿ ರೂಪದೊಳಗೆ ಬಂದಿದ್ನಲ್ಲ. ಅವಾಗ ಸಕ್ಕುಬಾಯಿಗೆ ಹೇಳ್ತಾನೆ, ಸಕ್ಕು ನೀ ಭಾಳ ದಿವಸ ಐತಿವ ಪಂಡ್ರಾಪುರಕ್ಕೆ ಹೋಗ್ಬೇಕಂತ ಕನಸು ಕಟ್ಟಿದಿ, ಮತ್ತು ನೀ ಇವಾಗ ಆ ಮಂದಿ ಸಂಗಾಟ ಕಲ್ತು ಹೋಗು, ನೀ ಬರತನ ಮನ್ಯಾಗ ಎಲ್ಲ ನೋಡ್ಕೋತೀನತ್ತ ಹಿಂಗೆ ಹೇಳ್ದ. ಇಷ್ಟಂದು ಕೂಡಲೇ ಆಕಿ ಹೆಂಗಾಯ್ತು ಅಂದ್ರೆ ಆ ಸಾಕ್ಷಾತ್ ಪಾಂಡುರಂಗನೇ ಮಾರಿ ಮುಂದೆ ಬಂದು ನಿತ್ತಂಗಾಯ್ತು. ಆದ್ರ ರೂಪ ಬದಲಿತ್ತು.
ರೂಪ ಬದಲಿತ್ತು. ಅವಾಗ ಈಕೆ ಅತ್ತಾಳ, ಆಯ್ತು ರೀ ಅತ್ತಿಯವ್ರ, ನಾವು ಹೋಗಿ ಬರತ್ತನ ಈ ಮನೆ ಕಡೆ ನೋಡ್ಕೋರಿ ಅಂತ ಇಟ್ಟು ಹೇಳಿ ಆ ಕೊಡ ಅಲ್ಲೇ ಇಟ್ಟು ಆ ದಿಂಡಿ ಯಾತ್ರದ ಮಂದಿ ಸಂಗಟ ಆ ಕಡೆ ಹೋದಳು. ಅದೇ ಪಾಂಡುರಂಗ ಸಕ್ಕುಬಾಯಿ ಕಳಸತನ ಆಕಿನ ಅತ್ತಿ ರೂಪದೊಳಗೆ ಬಂದು ನಿತ್ತಾನ. ಈ ಕಡೆ ಸಕ್ಕುಬಾಯಿ ಹೋಗಾನ, ಅದೇ ಕೊಡ ತುಂಬಿಕೊಂಡು ಸಕ್ಕುಬಾಯಿ ರೂಪ ತೊಟ್ಟು ಹೊಳ್ಳಿ ಈಕಿನ ಮನೆಗೆ ಬಂದ. ಈಕಿನ ಮನೆಗೆ ಬಂದು ಕಸ ಮುಸ್ರಿ ಮಾಡ್ಲಕತ್ತ, ಬಾಂಡೆ ಉದ್ದಲಕತ್ತ, ಆ ಮಾವನ ದೋತ್ರ ಒಗದ, ಅತ್ತಿ ಸೀರೆ ಒಗದ, ಗಂಡನ ದೋತ್ರ ಒಗದ, ಇಟ್ಟೆಲ್ಲ ಮಾಡಿ ಆ ಸಕ್ಕುಬಾಯಿ ಭಕ್ತಿಗಾಗಿ ಸಕ್ಕುಬಾಯಿ ಗಂಡನ ಮಗಲ ಮನ್ಕೊಂಡು ಸಕ್ಕುಬಾಯಿ ರೂಪ ತೊಟ್ಟು ಆಕಿನ ಗಂಡಗೆ ಸುಖ ಕೊಟ್ಟ. ಸಕ್ಕುಬಾಯಿ ರೂಪ ತೊಟ್ಟು ಸುಖ ಕೊಟ್ಟ. ಇಷ್ಟೆಲ್ಲ ಆಯಿತು. ಈಕೆ ಪಂಡ್ರಾಪುರಕ್ಕೆ ಹೋಗ್ಯಾಳ. ಹೋಗಿ ಗುಡಿ ಮುಂದೆ ನಿಂತು ನಮಸ್ಕಾರ ಮಾಡ್ಯಾಳ. ಗುಡ್ಯಾಗ ಹೋಗಿ ನಿಂತು, ಹೇ ಭಗವಂತ ಪಾಂಡುರಂಗ, ಯಪ್ಪ ನಾ ಈ ಭವಬಾಧೆ ಎಂದ ಯಾವಾಗ ನೀಗ್ತೀನಿ ಅನ್ನುವಟ್ಟು ತ್ರಾಸಾಗ್ಯದ ತಂದೆ, ನಾ ಇಲ್ಲಿ ಬದುಕೋದಿಲ್ಲ, ನಾ ಇಲ್ಲಿಗೆ ಮುಕ್ತಳ ಮಾಡುವಂತ ಅಲ್ಲೇ ಬಿದ್ದಾಕಿ ಪ್ರಾಣ ಬಿಟ್ಟಳು. ಅಲ್ಲೇ ಬಿದ್ದು ಪ್ರಾಣ ಬಿಟ್ಟಳು. ಅವಾಗ ಅಲ್ಲೆಲ್ಲ ಇದ್ದವರು ಯಾವುದೋ ಒಂದು ವಾರಸಿಲ್ಲರ ಹೆಣ ಸತ್ತದ ಅಂತೇಳಿ ತಿಳ್ಕೊಂಡು ಆಟಾಣೆ ಚಾರಣೆ ಹಾಕಿ ಗೋಳೆ ಮಾಡಿ ಒಯ್ದು ಅದಕ್ಕೆ ಚಂದ್ರಭಾಗ ನದಿ ದಂಡ್ಯಾಗ ಸುಟ್ಟರು. ಅವಾಗ ಇಲ್ಲಿ 1 ದಿನ ಆಯ್ತು, 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, 5 ದಿವಸ ಆಯಿತು. ಹಾದಕ್ಕೆ ಸಕ್ಕುಬಾಯಿನ ಬರ್ಲಿಕ್ಕೆ ತಯಾರಿಲ್ಲ. ಅವ ಪಾಂಡುರಂಗ ಇಲ್ಲಿ ಆಕಿನ ಮನ್ಯಾಗ ಕಸ ಮುಸ್ರಿ ಮಾಡ್ಲಕತ್ತ. ಅವಾಗ ರುಕ್ಮಿಣಿ ಕೇಳ್ದ ಪಾಂಡುರಂಗ, ಹೇ ರುಕ್ಮಿಣಿ, ನಾ ಸಕ್ಕುಬಾಯಿ ಕಳಿಸೀನಿ, ಆಕಿನ ರೂಪ ತೊಟ್ಟು ಆಕಿನ ಅತ್ತಿ ಕೈಯಾಗ ಸಾಡ ಮಾಡ್ಲಕತ್ತೀನಿ, ಮಾವನ ಕೈಯಾಗ ಸಾಡ ಮಾಡ್ಲಕತ್ತೀನಿ, ಆಕಿನ ಗಂಡನ ಕೈಯಾಗ ಕಸ ಮುಸ್ರಿ ಮಾಡ್ಲಕತ್ತೀನಿ, ಆಕಿನ ಗಂಡನ ಕೈಯಾಗ ಕೆಲಸ ಮಾಡಕತ್ತೀನಿ, ಆ ಸಕ್ಕುಬಾಯಿನ ಜಲ್ದ ಕಳಿಸಂತ ರುಕ್ಮಿಣಿಗೆ ಹೇಳ್ದಿವ. ಇಲ್ಲೇ ಕೂತಲ್ಲೇ ಹೇಳ್ದ. ಅವಾಗ ಆಕಿ ಅತ್ತಾಳ, ಸ್ವಾಮಿ ಇಲ್ಲಾರ ರುಕ್ಮಿಣಿನ ನಾ ಎಲ್ಲಿ ಕಳಿಸಲಿ, ಇಲ್ಲ ರುಕ್ಮಿಣಿ ನಾಯಲ್ಲಿ ಮತ್ತು ಎಲ್ಲಿ ಹೋಗ್ಯಾಳ, ಬಂದಾಳ, ನಿಮ್ಮ ದರ್ಶನ ಮಾಡ್ಯಾಳ, ನಿಮ್ಮ ಗುಡಿಯಾಗ ಪ್ರಾಣ ಬಿಟ್ಟಾಳ, ಹೊಯ್ದು ಚಂದ್ರಭಾಗ ನದಿ ದಂಡ್ಯಾಗ ಸುಟ್ಟು ಬಂದಾರ. ಇವ ಬಿದ್ದಳ ಗಡಬಡಕ, ಪಾಂಡುರಂಗ ಬಿದ್ದ ಗಡಬಡಕ. ಆಕೆಗೆ ಕಳಿಸಿದ್ದೆ ತಪ್ಪಾಯ್ತು ಅನ್ನತ್ತೀವಿ. ಇದು ಪಾಂಡುರಂಗ ಓಡೋಕೆ ಚಾಲು ಮಾಡ್ತು. ಹೋಗಿ ಕೇಳ್ತಾನೆ ರುಕ್ಮಿಣಿ, ಎಲ್ಲಿ ಸುಟ್ಟಾರ? ಏನಿಲ್ಲ, ಚಂದ್ರಭಾಗ ನದಿ ದಂಡ್ಯಾಗ ಹೋಗಿ ಸುಟ್ಟಾರ. ಮತ್ತು ನದಿ ದಂಡ್ಯಾಗ ಹೋಗಿ ಸುಟ್ಟಾರ ಅಂದ್ರೆ ಮತ್ತು ಅಲ್ಲಿ ಆಕಿನ ಎಲ್ಲವತ್ತೇಳಿ ಇದ್ದಿರಬೇಕಲ್ಲ, ರಗಡಿ ಹಣ ಸುಟ್ಟರೆ ಎಲ್ಲೋ ಅಂತೇಳಿ ಕಂಡು ಹಿಡಿಯೋದು. ಆವಾಗ ರುಕ್ಮಿಣಿ ಪಾಂಡುರಂಗ ಕಲ್ತ ಹೋಗಿ ಒಂದು ಎಲುವ ಕೈಯಾಗಿ ಹಿಡಿದು ನೋಡಿದ್ರು. ಯಾಕೆ ಕೈಯಾಗಿ ಹಿಡಿಬೇಕಾಯ್ತು? ಆ ರುಕ್ಮಿಣಿ ಯಾರು ಸಕ್ಕುಬಾಯಿ ಎಲುವನ್ನು ತಗೊಂಡು ಹೊಳ್ಳಿ ಜೀವಂತ ಮಾಡಿ ಮತ್ತೆ ಕಳಿಸ್ಬೇಕಾಗಿತ್ತಿವ. ಆವಾಗ ಒಂದು ಎಷ್ಟೋ ಹೆಣ ಸುಟ್ಟಿರು, ಎಲು ಬಿದ್ದಿದ್ದು ಒಂದು ಎಲು ತೊಗೊಂಡ ಕಿವಿಗೆ ಹಚ್ಚದ ಪಾಂಡುರಂಗ. ಆ ಎಲುವಿನೊಳಗೆ ಏನು ಶಬ್ದ ಬರ್ತಿತ್ತಂದ್ರೆ ಅದು ಅತ್ತಿ ಕಾಟಿಗಾಗಿ ಸತ್ತಿತ್ತದು. ಸಣ್ಣ ವಯಸ್ಸದಾಗ ಅದು ಹತ್ತಿತ್ತು. ವರ್ಷ ತುಂಬೋದ್ರ ನಮ್ಮ ಅತ್ತಿಗೆ ನಾವು ಒಯ್ಯಕ್ಕನೇ ಅದು ಹಿಂಗೆ ನುಡಿತಿತ್ತದು. ಅವಾಗ ಇದು ಅಲ್ಲ ಸಕ್ಕುಬಾಯಿದು, ಇದು ಅಲ್ಲ ಅಂತೇಳಿ ಅದು ಒಗದ ಮತ್ತೊಂದು ಎಲ್ಲೋ ತೊಗೊಂಡ, ಅದನ್ನು ತೊಗೊಂಡು ಕೈಯಾಗಿ ಹಿಡ್ದ. ಅದು ಬರೇ ರೊಕ್ಕದ ಮೇಲೆ ಆಸೆ ಇತ್ತು. ಅದು ಬರೇ ರೊಕ್ಕ ಅದು ನುಡಿಲಕತ್ತಿತ್ತು. ಅವಾಗ ಇದನ್ನೂ ಅಲ್ಲಂದ ಅದನ್ನು ತೆಳಗೋಗದ. ಮತ್ತೊಂದು ಎಲ್ಲೋ ತೊಗೊಂಡು ಕಿವಿಗೆ ಹಚ್ಚದ. ಆ ಎಲ್ಲೋ ನುಡಿತಿತ್ತ, ಜೈರಾಮ ಪಾಂಡುರಂಗ ವಿಠ್ಠಲ ಅಂತ ನುಡಿತಿತ್ತಂತ. ಆವಾಗ ರುಕ್ಮಿಣಿ ಹೇಳಿದ್ದಳು, ಯಾವುದು ನಿನ್ನ ನಾಮ ನುಡಿತೈತೆ ನೋಡು, ಅದನ್ನೇ ಸಕ್ಕುಬಾಯಿ ಎಲ್ಲೋ ಅಂದಾಗ ಹೋಗಿ ಅದೇ ಎಲ್ಲೋ ತೊಗೊಂಡು ಮತ್ತೆ ಹೊಳೆ ಜೀವಕಾಳು ಮಾಡಿ ಸಕ್ಕುಬಾಯಿನ ತನ್ನ ಮನೆಗೆ ಕಳಿಸ್ದ. ಮತ್ತು ಪಾಂಡುರಂಗ ಹೋಗಿ ಅಲ್ಲೇ ಗುಡ್ಯಾಗ ಕೂತ. ಶಿವಸಾಂಬದೈ ನಮ ಪರಾಪತೇಶ್ವರರ ಮಹಾದೇವ. ನೋಡ್ರಿ, ಹಗಲು ರಾತ್ರಿ ಏಕೋಚಿತ್ತ ಆಕಿ ಸುಟ್ಟು ಒಗೆದಿರ್ತಕ್ಕಂಥ ಎಲ್ಲೋ ಸಹಿತ ವಿಠ್ಠಲನ ನಾಮ ನುಡಿತಿದ್ವಲ್ಲ, ಎಷ್ಟು ಶಕ್ತಿ ಇದ್ದಿರ್ಬೇಕ್ರಿ. ಅದಕ್ಕಾಗಿಯೇ ಮತ್ತೆ ಹೊಳ್ಳಿ ಜೀವಂತ ಪಡಿಸ್ಬೇಕಾಯ್ತು. ಮತ್ತು ನಿಮ್ಮ ಎಲ್ಲೋ ಸತ್ತಾಗ ಏನು ನುಡಿತಾವತ್ತೀರಿ ನಿಮ್ಮ ಬರೇ ಧಾರಾವಾಹಿ ನೋಡ್ತೀರಿ, ಅವೇ ನುಡಿತಾವೆ. ಪುಟ್ಟಗೌರಿ
ಇಲ್ಲ. ಯಾಕ? ನೀ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ಭಗವಂತನ ನಾಮ ಭಾಳ ಮುಖ್ಯ. ಭಗವಂತನ ನಾಮ ಭಾಳ ಮುಖ್ಯ ಅದ ಮನುಷ್ಯ ಜೀವನದಲ್ಲಿ. ಅದನ್ನು ನುಡಿಯಲ್ಲಾಗಿವು ನಾವು. ಯಾಕೆ? ಮೊಬೈಲ್ಗಳು ಬಂದಾವ, ನಮ್ಮ ಮಕ್ಕಳು ಚಿಂಟು ನೋಡ್ತಾವ, ನಾವು ಧಾರಾವಾಹಿ ನೋಡ್ತೇವೆ. ಧಾರಾವಾಹಿ ನೋಡಿ ಇದು ಕೇಳಕತ್ತದ, ದಾಬಾ ನೋಡಿ ಹಿಂದಿನ ಕೇಳಕತ್ತದ. ವರ್ತಮಾನದ ಏನು ಮಾಡೋಕ್ಕಾಗಲ್ಲ. ಹಂಗೆ ತಿಳ್ಕೊಂಡು ಬದುಕಬೇಕಾಗ್ಯದ. ಭಗವಂತ ನಮಗೆ ಜನ್ಮ ಕೊಟ್ಟು ಈ ಭೂಮಿಗೆ ಕಳಿಸ್ಯಾನಂದ್ರೆ ನಾವು ಅವನ ಧ್ಯಾನ, ಅವನ ನಾಮ, ಅವನ ತಪಬಲದಿಂದ ಅವನನ್ನು ಕಾಣಬೇಕೇ ಹೊರತಾಗಿ ನಾವು ಸುಮ್ಮ ಬಂದೇವು ನಮಗೆ ಹುಡ್ಸ್ಯಾನ ಅಂತೇಳಿ ಹಿಂಗೆ ಹೋಗೋದು ಅಲ್ಲ. ಯಾರು ಇಷ್ಟೇ ಸಕ್ಕುಬಾಯಿ ಅಟ್ಟೆ ಅಲ್ಲ, ಹೇಮರ